ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಪ್ಯಾಟ್ರನನ್ನು 1 2 3 4 5 6 7 8 9 10 11 ಪ್ಯಾಟ್ರನ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಬಾರ್ಡ್ರ್ ಹಾಕೋಣ ಕೆಳಗಡೆ. ಫಸ್ಟಿಗೆ 3 ಚೈನ್ ಹಾಕೊಳ್ಳೋಣ. ನೋಡಿ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟು ಒಂದು ಬ್ಯಾಕ್ ಪೋಸ್ಟ್. ನೋಡಿ, ಹೀಗೆ ಒಂದು ಫ್ರಂಟ್ ಪೋಸ್ಟ್ ಒಂದು ಬ್ಯಾಕ್ ಪೋಸ್ಟ್ ಅದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನಿಲ್ಲಿ 3 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ 3 ರೋಸ್ 1 2 3. ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಈ ಕಡೆ ನಾವೀಗ ಬಟನ್ ಹೋಲ್ ಮತ್ತು ಬಟನ್ ಪಟ್ಟಿ ಮಾಡೋಣ. ಈ ಕಡೆ ನಾವು ಬಟನ್ ಹೋಲ್ ಮಾಡೋಣ, ಈ ಕಡೆ ಬಟನ್ ಪಟ್ಟಿ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನಾವು ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀವೋ ಆ ಕಡೆ ಸೈಡಿಗೂ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಹೀಗೆ ಒಂದೊಂದು ಸಿಂಗಲ್ ಕ್ರೋಶೆ ಫುಲ್ ಹಾಕ್ಕೊಳ್ಳಿ ತನಕ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡೆ. ಇಲ್ಲಿ ನನಗೆ 50 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ರೌಂಡ್ ಹಾಕ್ಕೊಳ್ಳೋಣ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, 2 ರೋಸ್ ಆದಮೇಲೆ ನಾನು 4 ಬಟನ್ಸ್ ಹಾಕ್ಕೊಂಡಿದ್ದೀನಿ. ಬಟನ್ಸ್ ಹಾಕೋಕ್ಕೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಇಲ್ಲಿಗೆ, ಇಲ್ಲಿಂದ ಇಲ್ಲಿ ತನಕ 15 ಸಿಂಗಲ್ ಕ್ರೋಶೆ 15 ಸಿಂಗಲ್ ಕ್ರೋಶೆ 15. ನೀವು ಬೇಕಾದ್ರೆ
5 ಬಟನ್ಸ್ ಬೇಕಾದ್ರೆ ಹಾಕೋಬೋದು, ಇಲ್ಲ 3 ಬಟನ್ಸ್ ಬೇಕಾದರೆ ಹಾಕೋಬೋದು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 2 ಸ್ಟಿಚ್ಚನ್ನು 1 2 ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಇದು ಬಟನ್ ಹೋಲ್. ಇದು ಮತ್ತೆ ಎಲ್ಲ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 2 ಚೈನ್ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬಟನ್ ಹೋಲು ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ನನಗಿಲ್ಲಿ 3 ರೋಸ್ ಹಾಕ್ಕೊಂಡಿದ್ದೀನಿ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇನ್ನು 2 ರೋಸ್ ಹಾಕ್ಕೊಬೇಕು ಫ್ರೆಂಡ್ಸ್. ಒಟ್ಟು 5 ರೋಸ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಒಂದೊಂದು ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 2 ಚೈನ್ ಹಾಕಿದ್ವಲ್ಲ, 2 ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ತನಕ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 5 ರೋಸ್ ಹಾಕ್ಕೊಂಡಿದ್ದೀನಿ. ಈಗ ನಾವು ನೆಕ್ಕಿಗೆ ಒಂದು ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ, ಇಲ್ಲಿದ್ರೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ರೂ ಆಗುತ್ತೆ. ಒಂದು ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಸ್ಟಿಚ್ಚಲ್ಲೂ ಒಂದೊಂದು ಸಿಂಗಲ್ ಕ್ರೋಶೆ.
ರೀತಿ ಫುಲ್ ನೆಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಇಲ್ಲಿ ಒಂದು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ನಾವು ಮತ್ತೆ ಇದೇ ರೀತಿ 5 ರೋಸ್ ಹಾಕೋಬೇಕು. ಈ ಕಡೆ ಬಟನ್ ಹೋಲ್ ಹಾಕಿದ್ದು, ಈ ಕಡೆ ಬಟನ್ ಪಟ್ಟಿ ಹಾಕೋಬೇಕು. ಇಲ್ಲಿಂದ ಒಂದೊಂದು ಸಿಂಗಲ್ ಕ್ರೋಶೆ. ಆ ಕಡೆ ಹಾಕಿದ್ವಲ್ಲ, ಅದೇ ರೀತಿ ಈ ಕಡೆ ಹಾಕೋಬೇಕು. ನೋಡಿ, ಇದೇ ರೀತಿ ನಾವಿಲ್ಲಿ 5 ರೋಸ್ ಹಾಕೋಬೇಕು. ನೋಡಿ, ಈ ಕಡೆ ಹಾಕ್ಕೊಂಡಿದ್ದೀವಲ್ಲ, ಅದೇ ರೀತಿ ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿ ತನಕ 1 ರೋ, ಮತ್ತು ಸೆಕೆಂಡ್, ಥರ್ಡ್, ಫೋರ್ತ್ ಮತ್ತು ಫಿಫ್ತ್ ರೋಗೆ ಇಲ್ಲಿಗೆ ಬರಬೇಕು ನಾವು. 5th ರೋ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. 5 ರೋ ಹಾಕ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿ ತನಕ 1 ರೋ ಹಾಕ್ಕೊಳ್ಳಿ. ಆಮೇಲೆ ಈಗ ನಾವು ಒಟ್ಟು 5 ರೋಸ್ ಇದೇ ರೀತಿಯೇ ಹಾಕ್ಕೋಬೇಕು. ನಾವು ಈ ಕಡೆ ಹಾಕ್ಕೊಂಡಿದ್ದೀವಲ್ಲ ಬಟನ್ ಹೋಲ್ಗೆ, ಅದೇ ರೀತಿಯೇ ಈ ಕಡೆನೇ ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ. ನೋಡಿ, 5 ರೋಸ್ ಹಾಕ್ಕೊಂಡಿದ್ದೀನಿ ನಾನು. ಅಷ್ಟಿಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ದಾರ ಬಿಟ್ಕೊಂಡಿದ್ವಲ್ಲ, ಇಲ್ಲಿಂದ ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ, ಇಲ್ಲಿ ಫಿನಿಶಿಂಗ್ ಸರಿ ಬರಲಿ ಅಂತ. ಹೀಗೆ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ. ಫಸ್ಟ್ ವೈಟಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಮಧ್ಯೆಯಿಂದ ಸ್ಟಾರ್ಟ್ ಮಾಡೋಣ ನಾವಿದು.
ತ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಂದ ಫಸ್ಟಿಗೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ಬಟ್ ನಮಗೆ 43 ನೋಡಿ, ಇಷ್ಟು ಇದು 3 ಚೈನ್ ಬಿಟ್ಟು ನಮಗೆ 43 ಡಬಲ್ ಕ್ರೋಶೆ ಬರಬೇಕು ರೌಂಡಲ್ಲಿ. ಇಲ್ಲೊಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಮತ್ತು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ, ನನಗೆ 41 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಾರ್ಟಿ ಟು 43. ಫಸ್ಟು 3 ಚೈನ್ ಹಾಕಿದ್ವಲ್ಲ ಅಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ನಾವಲ್ಲಿ ಕೆಳಗಡೆ ಯಾವ ರೀತಿ ಪ್ಯಾಟರ್ನ್ ಹಾಕಿದ್ದೀವಿ ಅದೇ ರೀತಿನೇ ಹಾಕ್ತಾ ಹೋಗೋದು. ತ್ರೀ ಚೈನ್ ಹಾಕ್ಕೊಂಡು ನೋಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ತ್ರಿಬಲ್ ಕ್ರೋಶೆ ಹಾಕೊಳ್ಳೋಣ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ ಮತ್ತು ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಟ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಒಂದು ತ್ರಿಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ, ಲಾಸ್ಟಿಗೆ ತ್ರಿಬಲ್ ಕ್ರೋಶೆ ಹಾಕೊಂಡ್ಮೇಲೆ ಫಸ್ಟ್ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್.
ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತು ಈಗ ಡಬಲ್ ಕ್ರೋಶೆ ರೌಂಡ್ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಪ್ಯಾಟರ್ನ ನಾವು ಒಳಗಡೆಯಿಂದನೇ ಹಾಕೋಬೇಕು. ಡಬಲ್ ಕ್ರೋಶೆ ರೌಂಡು ನಾವು ನೋಡಿ ಇಲ್ಲಿಂದ ಈ ಕಡೆ ಸೈಡಿಂದ ಹಾಕಬೇಕು, ರೈಟ್ ಸೈಡಿಂದ ಹಾಕಬೇಕು. ತ್ರೀ ಚೈನ್ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶೆ. ಒಂದು ತ್ರಿಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಇದೇ ರೀತಿನೇ ಹಾಕ್ತಾ ಹೋಗಬೇಕು. ಒಂದು ನಾವು ಡಬಲ್ ಕ್ರೋಶೆ ಹಾಕೊಳ್ಳೋದು, ಒಂದು ಈ ರೀತಿ ತ್ರಿಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಇದೇ ರೀತಿನೇ ಕಂಟಿನ್ಯೂ ಮಾಡಿ. ಈಗ ನಾವು ಡಬಲ್ ಕ್ರೋಶೆ ಹಾಕಿದ್ದೇವಲ್ಲ, ನೆಕ್ಸ್ಟಲ್ಲಿ ಈ ರೀತಿ ರೋ ತ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ರೋ. ಇದೇ ರೀತಿನೇ ಕಂಟಿನ್ಯೂ ಮಾಡಿ. ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ಇದರಿಂದ 1 2 3 4 5 6 7 8 9 10 11 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಡಬಲ್ ಕ್ರೋಶೆ 2 ರೋಸ್ ಈಗ ನಾವು ಹಾಕೋಬೇಕು. ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ನೋಡಿ, ಫಸ್ಟ್ ಫ್ರಂಟ್ ಪೋಸ್ಟ್, ಡಬಲ್ ಕ್ರೋಶೆ, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಇದೇ ರೀತಿ ನಾವು 2 ರೋಸ್ ಹಾಕ್ಕೊಳ್ಳಿ. ನೋಡಿ ಈ ಕಡೆ ಹಾಕ್ಕೊಂಡಿದ್ದೀನಲ್ಲ, 2 ರೋಸ್ ಈ ಕಡೆನೂ ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು 2 ರೋಸ್ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಕಾಣಿಸ್ತಾ ಇದೆ. ನೋಡಿ ಇದರ ಲೆಂತ್ 32 ಸೆಂಟಿಮೀಟರ್ ಇದೆ. ನೋಡಿ ಇದರ ವಿಡ್ತು 27 ಸೆಂಟಿಮೀಟರ್. ಸ್ಲೀವ್ಸ್ ಲೆಂತ್
29 ಸೆಂಟಿಮೀಟ್ರ್ ಇದೆ ನೋಡಿ. ಇಲ್ಲಿಂದ 19 ಇದೆ. ಇದು 1 ಇಯರ್ಸ್ ಬೇಬಿಗೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೇನು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.